ಇಷ್ಟೊಂದು ಸಿಂಪಲ್ಲಾಗಿರೋ ಚಿಕನ್ ರೆಸಿಪಿ ಇನ್ನೂ ಯಾವುದೇ ಕುಕ್ಕಿಂಗ್ ಚಾನಲ್ನಲ್ಲಿ ಅಪ್ಲೋಡ್ ಆಗಿಲ್ಲ. ನನ್ನ ಸೋಮು ಕಿಚನ್ ಚಾನಲ್ನಲ್ಲೇ ಫಸ್ಟ್ ಟೈಮು ಈ ರೆಸಿಪಿ ಬರ್ತಾ ಇರೋದು. ವಿಡಿಯೋನ ಬೇಗ ಸೇವ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ನಾನಿವತ್ತು ಮಾಡ್ತಾ ಇರೋದು ದಹಿ ಚಿಕನ್. ಅದಕ್ಕೆ ನಾನು 3/4 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಇವಾಗ ಇದ್ರ ಜೊತೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಹಾಕಿ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ 5 ನಿಮಿಷ ಆದಮೇಲೆ ಓಪನ್ ಮಾಡಿದ್ರೆ ಚಿಕನ್ ಎಲ್ಲ ನೀಟಾಗಿ ನೀರು ಬಿಟ್ಕೊಂಡಿರುತ್ತೆ. ಇದನ್ನು ಒಂದ್ಸಲಿ ಮೇಲೆ ಕೆಳಗೆ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. 5 ನಿಮಿಷ ಆದಮೇಲೆ ಚಿಕನ್ ಒಂದು 80% ಬೆಂದಿರುತ್ತೆ. ಇದರಲ್ಲಿ ನಾನು ಒಂದು ಸ್ವಲ್ಪ ಪೀಸ್ಗಳನ್ನ ಸೈಡ್ಗೆ ಇಡ್ತೀನಿ. ನಾಳೆ ಒಂದು ಬೇರೆ ರೆಸಿಪಿ ಮಾಡ್ತೀನಿ. ಇದ್ರ ಜೊತೆ ಮೊಟ್ಟೆ ಹಾಕಿ ಒಂದು ಪಲ್ಯ ಮಾಡ್ತೀನಿ, ಸಖತ್ತಾಗಿರುತ್ತೆ. ಅದು ನಾಳೆ ಅಪ್ಲೋಡ್ ಮಾಡ್ತೀನಿ. ಬನ್ನಿ. ಇದಕ್ಕೆ ಇವಾಗ ಸ್ವಲ್ಪ ಮೊಸರು ಹಾಕ್ಕೋಬೇಕು. ಮೊಸರು ಹಾಕೋಕೆ ಮುಂಚೆ ಪ್ಯಾಕೆಟ್ನ ಚೆನ್ನಾಗಿ ಈ ಥರ ಅಲ್ಲಾಡಿಸಿದ್ರೆ ಮೊಸರು ಕ್ರೀಮಿ ಆಗುತ್ತೆ, ಚೆನ್ನಾಗಿರುತ್ತೆ, ಒಡ್ಕೊಡೋಕ್ಕಿರಲ್ಲ. ಇವಾಗ ಮೊಸರನ್ನ ಆ್ಯಡ್ ಮಾಡ್ಕೋತೀನಿ. ಮೊಸರು ಹಾಕಿ ಒಂದ್ಸಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಅದರಲ್ಲಿರೋ ನೀರೆಲ್ಲ ಆವಿಯಾಗಿ ಸ್ವಲ್ಪ ಗ್ರೇವಿ ಗಟ್ಟಿ ಆಗುತ್ತೆ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಸಿಂಪಲ್ಲಾಗಿ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಅಷ್ಟೇ ಒಗ್ಗರಣೆ. ಬಾಣಲಿಗೆ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕಿ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಈ ಒಗ್ಗರಣೆನ ಬೇಯ್ತಿರೋ ಚಿಕನ್ ಜೊತೆ ಆ್ಯಡ್ ಮಾಡ್ಕೊತೀನಿ. ಒಗ್ಗರಣೆ ಹಾಕಿ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸಿಂಪಲ್ಲಾಗಿರೋ ದಹಿ ಚಿಕನ್ನು ರೆಡಿ ಆಗುತ್ತೆ. ಇದು ಸೈಡ್ಸ್ಗೆ ಸಖತ್ತಾಗಿರುತ್ತೆ. ಸೈಡ್ಸ್ ಅಂದರೆ ಜ್ಯೂಸ್ ಕುಡಿಯೋವಾಗ ಸೈಡ್ಸ್ಗೆ ಒಳ್ಳೆ ಕಾಂಬಿನೇಷನ್ನು. ಖಾರ, ಹುಳಿ, ಉಪ್ಪು ಎಲ್ಲ ಸಖತ್ತಾಗಿರುತ್ತೆ. ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ಥರ ಸಿಂಪಲ್ ರೆಸಿಪಿಗೋಸ್ಕರ ಸೋಮು ಕಿಚನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.